ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನೀವೆಲ್ಲ ಕನ್ನಡ ಪರೀಕ್ಷೆಯನ್ನು ಅತ್ಯಂತ ಉತ್ತಮವಾಗಿ ಬರೆದು ಬಂದಿದ್ದೀರಿ. ಮುಂದೆ 24ನೇ ತಾರೀಕಿಗೆ ನೀವೆಲ್ಲ ಗಣಿತ ಪರೀಕ್ಷೆಯನ್ನು ಬರೆಯಲಿದ್ದೀರಿ. ಹಾಗಾದರೆ ಉಳಿದಿರುವಂಥ ಈ 2.5 ದಿನಗಳಲ್ಲಿ ನೀವು ಹೇಗೆ ಗಣಿತ ಪರೀಕ್ಷೆಯನ್ನು ಪಾಸ್ ಮಾಡೋದು ಅನ್ನುವ ಚಿಂತೆಯೊಳಗಿದ್ರೆ ದಯವಿಟ್ಟು ಚಿಂತೆ ಮಾಡಬೇಡ್ರಿ. ಈ 2 ದಿನಗಳಲ್ಲಿ 40 ಅಂಕಗಳನ್ನು ಅತ್ಯಂತ ಸರಳವಾಗಿ ಯಾವ ರೀತಿ ಗಳಿಸಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಈ 2 ದಿನಗಳಲ್ಲಿ ಹೇಗೆ 40 ಅಂಕಗಳನ್ನು ನಾವು ಗಳಿಸಬಹುದು ಅಂತಂದರೆ, ಈ ಮುಂದೆ ಕೊಟ್ಟಿರುವಂಥ ಕೆಲವೊಂದು ಪಾರ್ಟ್ಗಳ ಮೇಲೆ ಕೆಲವೊಂದು ಸಮಸ್ಯೆಗಳನ್ನ ಮಾತ್ರ ನೀವು ಬಿಡಿಸಿ ರೂಢಿ ಮಾಡುವುದರ ಮೂಲಕ ನೀವು 40 ಮಾರ್ಕ್ಸನ್ನು ಅತ್ಯಂತ ಈಸಿಯಾಗಿ ತಗೊಳ್ತೀರಿ ಅಂತ ಭರವಸೆ ನನಗಿದೆ. ಪರೀಕ್ಷೆಯಲ್ಲಿ ಬರಬಹುದಾದ ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನು ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಇದರಿಂದನೇ ಪ್ರಶ್ನೆಗಳು 99% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಆತ್ಮವಿಶ್ವಾಸದಿಂದ ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಈಗ ನಾವು 2 ಅಂಕದ ಪ್ರಶ್ನೆಗಳಿಂದ ಆರಂಭ ಮಾಡೋಣ. ಮೊದಲನೇದಾಗಿ ಅಭಾಗಲಬ್ಧ ಎಂದು ಸಾಧಿಸಿ ಎನ್ನುವಂಥ ಪ್ರಶ್ನೆ 2 ಅಂಕದಲ್ಲಿ ಅಥವಾ 3 ಅಂಕದಲ್ಲಿ ಬರುವ ಸಾಧ್ಯತೆ ಇದೆ. 2 ಅಂಕದಲ್ಲಿ ಆ ಪ್ರಶ್ನೆ ಬಂದರೆ ನಿಮಗೆ ನಾನು ಇನ್ನೇನು ಲಿಸ್ಟ್ ಔಟ್ ಮಾಡಿದ್ದೀನಲ್ಲ, 3 + √5, 5 - √3, 5 + √3, 7 + √5 ಈ ಪ್ರಶ್ನೆಗಳು ಬರ್ತವೆ. ಇಲ್ಲ ಅಂತಂದರೆ 3 ಮಾರ್ಕ್ಸಿಗೆ ಕೇಳಿದರೆ ಅದು √2, √3 ಮತ್ತು √5ಗಳನ್ನು ಇವು 3ರಲ್ಲಿ ಒಂದನ್ನು ನಿಮಗೆ ಅಭಾಗಲಬ್ಧ ಎಂದು ಸಾಧಿಸಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ. ಇದನ್ನು ಸಾಕಷ್ಟು ರೂಢಿ ಮಾಡಿದಿರಿ ಈಗಾಗಲೇ. ಇದನ್ನು ಮತ್ತೊಮ್ಮೆ ಇವತ್ತು ಕುಳಿತು ರೂಢಿ ಮಾಡಲಿಕ್ಕೆ ಆರಂಭ ಮಾಡಿ. ಈಗ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದಿಂದ ವರ್ಜಿಸುವ ವಿಧಾನದ ಲೆಕ್ಕ. ಈ ವರ್ಜಿಸುವ ವಿಧಾನದ ಇಲ್ಲಿ 10 ಲೆಕ್ಕಗಳನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 10 ಲೆಕ್ಕಗಳಲ್ಲೇ ಒಂದು ಲೆಕ್ಕ ಬರ್ತದ ಅಂತ ನನಗೆ ಅನಿಸ್ತದ. ಅದಕ್ಕಾಗಿ ಈ 10 ಲೆಕ್ಕಗಳನ್ನು ನೀವು ಇವತ್ತು ಮತ್ತೆ ಕುಳಿತುಕೊಂಡು ಬಿಡಿಸಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸುವ ಮೂಲಕ ದೃಢೀಕರಣ ಮಾಡಿಕೊಳ್ಳಿ. ಈ 2 ಮಾರ್ಕ್ಸನ್ನು ನೀವು ಕಳ್ಕೊಳ್ಳೇಬಾರ್ದು. ಯಾಕಂದ್ರೆ ಇದು 2 ಮಾರ್ಕ್ಸಲ್ಲಿ ಬರುವಂಥ ಅತ್ಯಂತ 100% ಫಿಕ್ಸ್ ಕ್ವಶನ್ ಆಗಿದೆ. ಒಂದು ಉದಾಹರಣೆಯನ್ನು ಕೂಡ ನಾನಿಲ್ಲಿ ನಿಮಗೆ ಬಿಡಿಸಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಸಮಾಂತರ ಶ್ರೇಣಿಗಳು ಪಾಠದಿಂದ ನಮಗೆ 2 ಮಾರ್ಕ್ಸಿನ ಒಂದು ಪ್ರಶ್ನೆ ಬಂದೇ ಬರ್ತದೆ. ಅದು n-ನೇ ಪದ ಕಂಡುಹಿಡಿಯುವುದಿರ್ಬೋದು, n ಪದಗಳ ಮೊತ್ತ ಕಂಡುಹಿಡಿಯುವುದಿರ್ಬೋದು. 2 ಸೂತ್ರಗಳನ್ನು ನೀವು ರೂಢಿ ಮಾಡಿದ್ದೀರಿ, ಈಗಾಗಲೇ ರೂಢಿ ಮಾಡಿದ್ದೀರಿ. ಇಲ್ಲಿ 10 ಲೆಕ್ಕಗಳನ್ನು ನಾನು ಲಿಸ್ಟ್ ಮಾಡಿದ್ದೇನೆ. ಬಹಳ ಇಂಪಾರ್ಟೆಂಟ್ ಆದಂಥ 10 ಲೆಕ್ಕಗಳಿವು. ಇದರಲ್ಲಿಯೇ ಒಂದು ಲೆಕ್ಕ n-ನೇ ಪದ ಅಥವಾ n ಪದಗಳ ಮೊತ್ತ ಕಂಡುಹಿಡಿಯುವಂಥದ್ದು ಬಂದೇ ಬರ್ತದೆ. ಈ 10 ಲೆಕ್ಕಗಳನ್ನು ಈಗ ನೀವು ಬಿಡಿಸ್ಲಿಕ್ಕೆ ಕೂತ್ಕೊಂಡೇ ಬಿಡಬೇಕು. ಇನ್ನು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ದೂರ ಸೂತ್ರದ 2 ಮಾರ್ಕ್ಸಿನ ಲೆಕ್ಕ. ಇಲ್ಲಿ ದೂರ ಸೂತ್ರ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ 5 ಲೆಕ್ಕಗಳಿದ್ದಾವೆ ಮತ್ತು ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯುವ 5 ಲೆಕ್ಕಗಳಿದ್ದಾವೆ. ಈ 5 ಕೂಡ 5 ಮತ್ತು 5 10 ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. 1 ಮಾರ್ಕ್ಸಿಗೂ ಕೂಡ ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯುವ ಲೆಕ್ಕ ಬರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಇಲ್ಲಿ 2 + 1 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸನ್ನು ನೀವು ಫಿಕ್ಸ್ ಅಂತ ಇಟ್ಕೊಂಡು ಪ್ರಾಕ್ಟೀಸನ್ನು ಮಾಡಬೇಕು. ಮಕ್ಕಳೇ, ಈ 10 ಲೆಕ್ಕಗಳನ್ನು ತಪ್ಪದೇ ಮಾಡಿ. ಅಲ್ಲದೆ 1 ಮಾರ್ಕ್ಸಿಗೆ ಇಲ್ಲಿ ಮೂಲ ಬಿಂದುವಿನಿಂದ ದೂರ ಸೂತ್ರವನ್ನು ಡೆಫಿನೆಟಾಗಿ ನಿಮಗೆ ಕೇಳ್ತಾರೆ. ಅದನ್ನು ಕೂಡ ನೀವು ಸೂತ್ರಗಳನ್ನು ಯಾವುದನ್ನೂ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಈಗ ವರ್ಗ ಸಮೀಕರಣದ ಶೋಧಕ. ಹಾಗಾದರೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ತಿಳಿಸುವಂಥ ಲೆಕ್ಕಗಳು. ಬಹಳ ಮಹತ್ವದ 8 ಲೆಕ್ಕಗಳನ್ನು ನಾನಿಲ್ಲಿ ಲಿಸ್ಟಾಗಿ ನಿಮಗೆ ಕೊಟ್ಟಿದ್ದೀನಿ. ಅದರ ಜೊತೆಗೆ ಶೋಧಕದ ಸೂತ್ರ ಮತ್ತು ಅದರ ಕಂಡೀಷನ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಮೂಲಗಳು ಯಾವ ರೀತಿಯಾಗಿರ್ತಾವೆ ಅನ್ನೋದನ್ನು ನೀವು ಈಗಾಗಲೇ ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಿ. ಇದನ್ನು ಇಟ್ಕೊಂಡು ಈ 8 ಲೆಕ್ಕಗಳನ್ನು ಮತ್ತೊಮ್ಮೆ ಬಿಡಿಸಿ ನೀವು ರೂಢಿ ಮಾಡಿಕೊಂಡು ಪರ್ಫೆಕ್ಟ್ ಮಾಡಿಕೊಳ್ಬೇಕು.
ಇನ್ನು ವರ್ಗ ಸಮೀಕರಣಗಳ ಅಪವರ್ತಿಸುವಿಕೆ ಅಷ್ಟೇ ಅಲ್ಲ, ಬಹುಪದೋಕ್ತಿಯ ಅಪವರ್ತಿಸುವಿಕೆ ಕೂಡ ಸೇಮ್ ಇರ್ತದೆ. ಹಾಗಾದ್ರೆ ಈ ಅಪವರ್ತಿಸುವಿಕೆಯಿಂದ 5 ಮಾರ್ಕ್ಸ್ಗಳು ನಿಮಗೆ ಬರ್ತಾವೆ. ಇದನ್ನು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪಾರ್ಟ್ ಇದು ಒಂದೇ ನೀವು ಇಲ್ಲಿ ಸ್ಕಿಲ್ಲನ್ನು ಕಲಿಯುವಂಥದ್ದು ಅಪವರ್ತಿಸುವಿಕೆ, ಮಧ್ಯದ ಪದವನ್ನು ಒಡೆದು ಅಪವರ್ತಿಸುವುದಷ್ಟೇ. ಅದನ್ನು ನೀವು ಕಲ್ತುಬಿಟ್ರೆ ನಿಮಗೆ 5 ಮಾರ್ಕ್ಸ್ಗಳು ಬರ್ತಾವೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ 8 ಪ್ರಶ್ನೆಗಳು ಪ್ಲಸ್ 7 ಇದಾವಲ್ಲ, ಇವು ಭಾಳ ಇಂಪಾರ್ಟೆಂಟ್ ಆದಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನು ನಾನಿಲ್ಲಿ ಲಿಸ್ಟ್ ಮಾಡಿಕೊಟ್ಟಿದ್ದೀನಿ ಮಕ್ಕಳೇ. ಇವುಗಳನ್ನು ನೀವು ಕಲಿತ್ಕೊಳ್ಬೇಕು. ಒಂದು ಲೆಕ್ಕ ನೀವು ಸರಿಯಾಗಿ ಕಲಿತು ಇವಿಷ್ಟನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ತಪ್ಪದೆ 5 ಮಾರ್ಕ್ಸ್ಗಳು ಬಿದ್ದೇ ಬೀಳ್ತಾವೆ ನಾಳೆಯ ಪರೀಕ್ಷೆ ಒಳಗೆ. ಅದಕ್ಕಾಗಿ ಮಕ್ಕಳೇ ನೀವು ಇದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ, ನೀವು ಮಾಡೇ ಮಾಡ್ತೀರಿ. ಇನ್ನು ತ್ರಿಕೋನಮಿತಿ ಪ್ರಸ್ತಾವನೆ. ತ್ರಿಕೋನಮಿತಿ ಅಂದ ತಕ್ಷಣ ಬಹಳಷ್ಟು ವಿದ್ಯಾರ್ಥಿಗಳು ಗಾಬರಿ ಆಗ್ತಾರೆ, ಬಹಳಷ್ಟು ಮಕ್ಕಳು ಗಾಬರಿ ಪಡ್ತೀರಿ. ಅದು ಗಾಬರಿ ಪಡುವಂಥ ವಿಷಯ ಏನಿಲ್ಲ. ತ್ರಿಕೋನಮಿತಿ ಪ್ರಸ್ತಾವನೆಯಿಂದ 2 ಅಂಕದ ಒಂದು ಬಹಳ ಸರಳವಾದ ಪ್ರಶ್ನೆ ನಿಮಗೆ ಕೇಳಿಬಿಡ್ತಾರೆ. ಅಲ್ಲಿ ಏನು ನೆನಪಿಟ್ಕೊಳ್ಬೇಕಂದ್ರೆ, ಸೈನ್ ಅಂದ್ರೆ A/V, ಕಾಸ್ ಅಂದರೆ P/V ಮತ್ತು ಟ್ಯಾನ್ ಅಂದರೆ A/P. P/V ಅಂದರೆ ಏನಂದರೆ ಅಭಿಮುಖ, ವಿಕರ್ಣ ಮತ್ತು ಪಾರ್ಶ್ವಗಳು. ಇಷ್ಟೇ ಮಕ್ಕಳೇ. ಸೈನ್ ಥೀಟಾ ಅಂದರೆ ಅವಿ, ಕಾಸ್ ಥೀಟಾ ಅಂದರೆ ಪಾವಿ, ಟ್ಯಾನ್ ಥೀಟಾ ಅಂದರೆ ಅಪ. ಈ 3 ನೆನಪಿಟ್ಟುಕೊಂಡ್ರೆ ಸರಳವಾಗಿ 2 ಮಾರ್ಕ್ಸ್ಗಳನ್ನು ನೀವಿಲ್ಲಿ ಗಳಿಸ್ತೀರಿ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ 6 ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಇವುಗಳನ್ನು ಮಾತ್ರ ನೀವು ಈ 2 ದಿನದ ಅವಧಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ನು ಸಂಭವನೀಯತೆಯ ಲೆಕ್ಕಗಳು. ಇದು ಈ ವರ್ಷ 3 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಭಾಳ ಇದೆ ಮಕ್ಕಳೇ. ಇಲ್ಲಿ ಏನೂ ಇಲ್ಲ, ಭಾಳ ಸರಳ. ಏನಂದ್ರೆ ಯಾವಾಗ ಸರಳ ಆಗ್ತದೆ ಅಂದರೆ ಪ್ರಶ್ನೆಯನ್ನು ಭಾಳ ಚೆನ್ನಾಗಿ ಓದ್ಕೊಳ್ಬೇಕು ನಾವು. ಅಲ್ಲಿ ಏನು ಕೊಟ್ಟಿದ್ದಾರೆ ಮತ್ತು ಏನನ್ನು ಕೇಳಿದ್ದಾರೆ, ಫಲಿತಾಂಶಗಳ ಸಂಖ್ಯೆ ಎಷ್ಟಾಗುತ್ತಾ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಆ ರೀತಿ ನೋಡಿಕೊಂಡು ಲೆಕ್ಕಗಳನ್ನು ಬಿಡಿಸಬೇಕು. ಇಲ್ಲಿ ನಿಮಗೆ 3 ವಿಧದ ಲೆಕ್ಕಗಳು ಬರ್ತಾವೆ. ಅವು ಯಾವ್ಯಾವ ಅಂದ್ರೆ ದಾಳ, ನಾಣ್ಯ ಮತ್ತು ಇತರೆ ಲೆಕ್ಕಗಳು ಅಂತ ನಾವು ಹೇಳ್ತೇವೆ. ಆ ಎಲ್ಲ ಲೆಕ್ಕಗಳನ್ನು ನಾನಿಲ್ಲಿ 7 ಲೆಕ್ಕಗಳನ್ನು ನಿಮಗೆ ಪಟ್ಟಿ ಮಾಡಿ ಕೊಟ್ಟಿದ್ದೀನಿ. ಈ 7 ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ರಿ. ಒಂದು ಅರ್ಧ ಗಂಟೆಯಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು, ಪರ್ಫೆಕ್ಟ್ ಕೂಡ ಹಾಕಿರಿ. ಇನ್ನು ವಾಸ್ತವ ಸಂಖ್ಯೆಗಳು ಪಾಠದಿಂದ ಮಸ ಮತ್ತು ಲಸವನ್ನು ಕಂಡುಹಿಡಿಯುವಂಥ ಲೆಕ್ಕ 3 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇದೆ. 2 ಮಾರ್ಕ್ಸ್ಗೂ ಕೂಡ ಈ ಲೆಕ್ಕ ಬರಬಹುದು. ಇಲ್ಲಿ ನೀವು ಕೊಟ್ಟಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿದರೂ ಕೂಡ ನಿಮಗೆ ಏನಾಗ್ತದೆ ಅಂದ್ರೆ 1 ರಿಂದ 1.5 ಮಾರ್ಕ್ಸ್ ಬಂದೇ ಬರ್ತದೆ. ಅದಕ್ಕಾಗಿ ಮುಂದೆ ಲಸ ಮತ್ತು ಮಸ ಕಂಡುಹಿಡಿದು ಕೂಡ ಸರಳ ಇದೆ. ಅದನ್ನು ನೀವು ಮಾಡಿಕೊಂಡು ಇದನ್ನು ಪರ್ಫೆಕ್ಟಾಗಿ ಇಲ್ಲಿ 5 ಲೆಕ್ಕಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಲಿಸ್ಟ್ ಮಾಡಿ. ಈ 5 ಲೆಕ್ಕಗಳು ಹಿಂದಿನ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಲೆಕ್ಕಗಳೇ ಆಗಿವೆ. ಇವನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮಕ್ಕಳೇ. ಇನ್ನು ಭಾಗ ಪ್ರಮಾಣ ಸೂತ್ರಗಳು ಈ ಒಂದು ವಿಭಾಗದಿಂದ 3 ಮಾರ್ಕ್ಸಿನ ಒಂದು ಲೆಕ್ಕ ಬರ್ತದೆ. ಅಲ್ಲಿ ನಾನು ನಿಮಗೆ 10 ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಇರುವ 8 ಪ್ರಶ್ನೆಗಳು ಬಹುತೇಕ ಸೇಮ್ ಇದ್ದಾವೆ. ಲಾಸ್ಟಿನ 2 ಪ್ರಶ್ನೆಗಳು 9 ಮತ್ತು 10ನೇ ಪ್ರಶ್ನೆ ಸ್ವಲ್ಪ ಬೇರೆ ಇದ್ದಾವೆ. ಅಂದರೆ ತ್ರೈಭಾಜಕ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡು ಹಿಡಿಯಿರಿ ಅಂತ ಲೆಕ್ಕ ಕೊಟ್ಟಾಗ ನಾವು M1:M2 ಅನ್ನು ಒಮ್ಮೆ 1:2 ತಗೋಬೇಕು, ಇನ್ನೊಮ್ಮೆ 2:1 ತಗೊಂಡು ಲೆಕ್ಕ ಮಾಡಬೇಕು. ಅವುಗಳನ್ನು ಕೂಡ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು ಮಕ್ಕಳೇ, ನೀವು ನಿಜವಾಗ್ಲೂ ಪರೀಕ್ಷೆಯಲ್ಲಿ ಆ ಲೆಕ್ಕಗಳನ್ನು ಬಿಡಿಸ್ತೀರಿ. ಇನ್ನು ಬಹಳ ಸರಳವಾದ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ ಅಥವಾ ಬಹುಲಕವನ್ನು ಕಂಡುಹಿಡಿಯುವಂಥ ಲೆಕ್ಕಗಳು, ಇವುಗಳನ್ನಂತೂ ಸಾಕಷ್ಟು ನೀವು ರೂಢಿ ಮಾಡಿದ್ದೀರಿ. ಸಾಕಷ್ಟು ನಮ್ಮೆಲ್ಲ ಶಿಕ್ಷಕರು ನಿಮಗೆ ಹೇಳಿಕೊಟ್ಟಿದ್ದಾರೆ. ಇವುಗಳಲ್ಲಿ ನಾನು 10 ಲೆಕ್ಕಗಳನ್ನು
ನಾನು ಲಿಸ್ಟ್ ಮಾಡಿದ್ದೀನಿ. ಈ 10 ಲೆಕ್ಕಗಳನ್ನು ನೀವು ಇವತ್ತು ಕುಳಿತುಕೊಂಡು ಬಿಡಿಸಿ ರೂಢಿ ಮಾಡಿದ್ದೇ ಆದ್ರೆ ನೀವು ಪರೀಕ್ಷೆಯಲ್ಲಿ ಈ 3 ಅಂಕಗಳನ್ನು 3ಕ್ಕೆ 3 ಅಂಕಗಳನ್ನು ಪಡೆದುಕೊಳ್ತೀರಿ ಅನ್ನೋದರಲ್ಲಿ 2 ಮಾತಿಲ್ಲ. ಇನ್ನು ಗ್ರಾಫ್ನ ಲೆಕ್ಕ, ಇದನ್ನು ನಕ್ಷಾ ವಿಧಾನದಿಂದ ಬಿಡಿಸಿ ಅಂಥೇಳಿ 2 ಸಮೀಕರಣಗಳನ್ನು ಕೊಡ್ತಾರೆ. ಇದನ್ನು ಭಾಳ ಸುಲಭವಾಗಿ ನೀವೆಲ್ಲ ಬಿಡಿಸೋದನ್ನು ಕಲಿತು ಬಿಟ್ಟಿದ್ದೀರಿ ಈಗ. ಆದರೂ ಕೂಡ ನಾನೊಂದು ಅತ್ಯಂತ ಸರಳ ವಿಧಾನದ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದನ್ನು ಮತ್ತೊಮ್ಮೆ ನೀವು ನೋಡಿಕೊಂಡು ಇನ್ನೂ ಪರ್ಫೆಕ್ಟಾಗಿ ಇಲ್ಲಿ 6 ಲೆಕ್ಕಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ನೀವು 6 ಬಿಡಿಸಿದರೆ ಸಾಕು. ತ್ರಿಭುಜಗಳ ಮೇಲಿನ ಪ್ರಮೇಯಗಳದಾವ. ಅವು ಒಟ್ಟು 4 ಪ್ರಮೇಯಗಳು ಬರ್ತಾವ. ಥೇಲ್ಸನ ಪ್ರಮೇಯ, ಕೋನ ನಿರ್ಧಾರಕ ಪ್ರಮೇಯ, ಬಾಬಾ ನಿರ್ಧಾರಕ ಮತ್ತು ಬಾಕೋಬಾ ನಿರ್ಧಾರಕ. ಇಲ್ಲಿ ನೀವು ಇವುಗಳಲ್ಲಿ ಯಾವುದನ್ನು ಕೇಳಿದರೂ ಕೂಡ ಬರೆಯುವಂತೆ ನೀವು ಪ್ರಾಕ್ಟೀಸನ್ನು ಮಾಡಿಬಿಟ್ಟಿದ್ದೀರಿ. ಅದಕ್ಕಾಗಿ ಅದನ್ನು ಯಶಸ್ವಿಯಾಗಿ ನೀವು ಅಲ್ಲಿ ಪರೀಕ್ಷೆಯಲ್ಲಿ ಪ್ರಸ್ತುತಪಡಿಸಬೇಕು. 4 ಅಥವಾ 5 ಅಂಕಗಳ ನಿಮಗೆ ಬರ್ತಾವೆ. ಇನ್ನು ಬಹಳ ಸರಳವಾಗಿ ಸುಲಭವಾಗಿ 3 ಅಂಕಗಳು ವೃತ್ತಗಳ ಮೇಲಿನ ಪ್ರಮೇಯಗಳು. 2 ಪ್ರಮೇಯಗಳದಾವ. ಆ 2 ಪ್ರಮೇಯಗಳನ್ನು ನೀವು ಮತ್ತೊಮ್ಮೆ ಕುಳಿತುಕೊಂಡು ಈ 2 ದಿನದ ಅವಧಿಯಲ್ಲಿ ರೂಢಿ ಮಾಡಿಕೊಳ್ಬೇಕು. 3 ಅಂಕಗಳು ನಿಮ್ಮದಾಗ್ತಾವೆ. ಇನ್ನು ಈ ಎಲ್ಲ ಲೆಕ್ಕಗಳ ಈ ಪಟ್ಟಿ ಒಂದು ನನ್ನ ಡ್ರೈವಲ್ಲಿ ಇದ್ದಾವೆ. ಅವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರೈವ್ ಲಿಂಕನ್ನು ಹಾಕಿರ್ತೀನಿ, ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಮತ್ತೇನಾದರೂ ಸಮಸ್ಯೆಗಳಿದ್ದರೆ ನನ್ನ ವಾಟ್ಸಪ್ ಗ್ರೂಪಿಗೆ ನೀವು ಮೆಸೇಜ್ ಮಾಡಬಹುದು. ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮಕ್ಕಳೇ. ಅದನ್ನು ಉಪಯೋಗಿಸಿಕೊಂಡು ನೀವು ವಾಟ್ಸಪ್ ಗುಂಪನ್ನು ಜಾಯಿನ್ ಆಗಿ ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ತಿಳಿಸಿ. ನಾನು ಇಮಿಡಿಯೇಟಾಗಿ ನಿಮಗೆ ಸೊಲ್ಯೂಷನನ್ನು ಕಳಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ನಮಸ್ಕಾರ ಮಕ್ಕಳೇ. ಥ್ಯಾಂಕ್ ಯು.